ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಫಸ್ಟು ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 1 2 3 4 4 ಚೈನು, ಒಂದು ಸಿಂಗಲ್ ನಾಟ್. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಇಲ್ಲಿ ಕುಚ್ಚು ಬರುತ್ತೆ. ಇವಾಗ 1 2 2 ಚೈನು, ಒಂದು ಸಿಂಗಲ್ ನಾಟ್. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. 1 2 2 ಚೈನು, ಒಂದು ಸಿಂಗಲ್ ನಾಟ್. ಮತ್ತು 1 2 2 ಚೈನು, ಒಂದು ಸಿಂಗಲ್ ನಾಟ್. ಮತ್ತು 1 2 2 ಚೈನು, ಒಂದು ಸಿಂಗಲ್ ನಾಟ್. 1 2 2 ಚೈನು, ಒಂದು ಸಿಂಗಲ್ ನಾಟ್. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. 1 2 2 ಚೈನು, ಒಂದು ಸಿಂಗಲ್ ನಾಟ್. ಇದೇ ಥರ 7 ಸರಿ ತಗೊಳ್ಳಿ. 2 ಚೈನ್, ಒಂದು ಸಿಂಗಲ್ ನಾಟ್. 7 ಸರಿ ತಗೊಳ್ಳಿ. 7 ಸರಿ ತೊಗೊಂಡಿದ್ದೀನಿ ನೋಡಿ. 1 2 3 4 5 6 7 7 ಸರಿ ಈ ರೀತಿ 2 ಚೈನು, ಒಂದು ಸಿಂಗಲ್ ನಾಟ್ನ ತೊಗೊಂಡ್ಮೇಲೆ ಮತ್ತೆ ನಾವು ಕುಚ್ಚಿಗೆ 4 ಚೈನ್ ತೊಗೋಬೇಕು. 1 2 3 4 4 ಚೈನು, ಒಂದು ಸಿಂಗಲ್ ನಾಟ್. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಇವಾಗ ಮತ್ತೆ 2 ಚೈನು, ಒಂದು ಸಿಂಗಲ್ ನಾಟ್ನ ನಾವು 7 ಸರಿ ತೊಗೋಬೇಕು. ಇಲ್ಲಿ ಡಿಸೈನ್ ಬರುತ್ತೆ, ಆರ್ಚ್ ಡಿಸೈನು. ಒಂದು ಸಿಂಗಲ್ ನಾಟ್, ಮತ್ತೆ 2 ಚೈನು, ಒಂದು ಸಿಂಗಲ್ ನಾಟ್. ಇದೇ ಥರ 2 ಚೈನು, ಒಂದು ಸಿಂಗಲ್ ನಾಟ್ನ 7 ಸರಿ ತೊಗೊಳ್ಳಿ. 7 ಸರಿ ಆದಮೇಲೆ ಮತ್ತೆ 4 ಚೈನ್ನ ಒಂದು ಸರಿ ತೊಗೋಬೇಕು. 7 ಸರಿ ಆಗಿದೆ. 4 ಚೈನ್ ಆದಮೇಲೆ 1 2 3 4 5 6 7. ಇವಾಗ 1 2 3 4 4 ಚೈನ್ನ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇದು ಕುಚ್ಚಿಗೆ. ಇವಾಗ ನಾನು ಇಲ್ಲಿಗೆ 2 ಚೈನ್ ಹಾಕಿ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ನಾನು ಈ ಲೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಇದು ಫಸ್ಟ್ ಲೈನ್ ಬೇಸ್. 4 ಚೈನ್ನ ಒಂದು ಸರಿ ತೊಗೊಳ್ಳಿ. ಆಮೇಲೆ 2 ಚೈನು, ಒಂದು ಸಿಂಗಲ್ ನಾಟ್ನ 7 ಸರಿ ತೊಗೋಬೇಕು. ಇದೇ ಥರ ಫುಲ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. 1 2 3 4 4 ಚೈನು, ಒಂದು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್. ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ 1 2 2 ಚೈನ್ನ ತಗೊಂಡು ಒಂದು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಮತ್ತು 1 2 2 ಚೈನು, ಒಂದು ಸಿಂಗಲ್ ನಾಟ್. 2 ಸರಿ ತೊಗೊಂಡಿದ್ದೀನಿ ನಾನು 2 ಚೈನ್ನ. ಇವಾಗ ನೆಕ್ಸ್ಟು ಥರ್ಡ್ ಮನೆ ಬಿಟ್ಟು 4th ಮನೆಗೆ ಕಂಬ ತಗೋಬೇಕು. ನೋಡಿ, 3ನೇ ಮನೆ ಬಿಟ್ಟು 4ನೇ ಮನೆಗೆ ನಾನು ಕಂಬ ತಗೋತಾ ಇದ್ದೀನಿ. 1 2 3 4 4 ಕಂಬ ಆಗಿದೆ. 1 2 2 ಚೈನ್ ತೊಗೊಳ್ಳಿ. ಮತ್ತು ಸೇಮ್ ಚೈನ್ಗೆ ನಾವು ಕಂಬ ತಗೋಬೇಕು. 1 2 3 4
4 4 ಕಂಬ ಆಗಿದೆ ನೋಡಿ. 4 ಕಂಬ, 2 ಚೈನು, 4 ಕಂಬ, ಈ ಥರ ಆರ್ಚ್ ಬರುತ್ತೆ. ಇವಾಗ ನೆಕ್ಸ್ಟ್ ಒಂದು ಸಿಂಗಲ್ ನಾಟ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಅದ್ರ ಮಧ್ಯೆನೇ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ನಾವು 2 ಚೈನ್ನ ತಗೋಬೇಕು. 1 2 2 ಚೈನ್ ತೊಗೊಂಡು ನೆಕ್ಸ್ಟ್ ಸಿಂಗಲ್ ನಾಟ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್. ಇವಾಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಇದು ಉಲ್ಟಾ ನೋಡಿ, ಇದು ಉಲ್ಟಾ. 1 2 3 3 ಚೈನ್ ತೊಗೋಬೇಕು. 3 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನಾವೇನು 2 ಚೈನ್ ತೊಗೊಂಡಿದ್ವಲ್ಲ ಆರ್ಚ್ ಮಧ್ಯ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2, ಆಮೇಲೆ ಮತ್ತೆ 2. ಇದೇ ಥರ 3 ಕಂಬ ತೊಗೊಳ್ಳಿ. 2 3 3 ಕಂಬ ಆದಮೇಲೆ 1 2 2 ಚೈನ್ ತೊಗೊಳ್ಳಿ. ಮತ್ತೆ ಸೇಮ್ 2 ಚೈನ್ಗೆ 3 ಕಂಬ. 1 2 3 3 ಕಂಬ. 3 ಕಂಬ, 2 ಚೈನು, 3 ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ 1 2 3 3 ಚೈನು, ಮತ್ತು ನೆಕ್ಸ್ಟು ಸಿಂಗಲ್ ನಾಟ್ ಬರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ ನೋಡಿ. ಈ ಸಿಂಗಲ್ ನಾಟ್ ಬಿಟ್ಟು ನೆಕ್ಸ್ಟ್ ಸಿಂಗಲ್ ನಾಟಿಗೆ ಇಲ್ಲಿಗೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಬರುತ್ತೆ ಡಿಸೈನು. ಒಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಈ 4 ಚೈನ್ ತೊಗೊಂಡು ಒಂದು ಸಿಂಗಲ್ ನಾಟ್ ತೊಗೊಂಡಿದ್ವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ನಾಟ್ನ ತೊಗೊಳ್ಳಿ. ಇವಾಗ ಡಿಸೈನ್ನ ಸೀದಾ ಮಾಡ್ಕೋಬೇಕು ನೋಡಿ, ಇದು ಸೀದಾ. ಇವಾಗ ನೆಕ್ಸ್ಟು 3 ಚೈನ್ ಇದ್ದಲ್ಲಿ ಕಂಬ ತೊಗೋಬೇಕು. 8 ಕಂಬ ತೊಗೊಳ್ಳಿ. 3 ಚೈನ್ ಇದ್ದಲ್ಲಿ 8 ಕಂಬ. ಬೇಸಿಕ್ ಗೊತ್ತಿಲ್ಲದೆ ಇರೋರು ಪ್ಲೇಲಿಸ್ಟಲ್ಲಿ ಬೇಸಿಕ್ಸ್ ಇದೆ, ಚೆಕ್ ಮಾಡಿ. ಸ್ಯಾರಿ ಕುಚ್ಚು ಬೇಸಿಕ್ಸ್ ಅಂತ, ಅದರಲ್ಲಿ ಕಂಬ, ಸಿಂಗಲ್ ನಾಟ್, ಚೈನ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಮತ್ತು 8 ಎಳೆ ಅಥವಾ 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ, ಅದನ್ನು ಕೂಡ ನೋಡಿ. ಆಮೇಲೆ ಕುಚ್ಚು ನೀಟಾಗಿ ಬರೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬೇಸಿಕ್ಸಲ್ಲಿದೆ, ಚೆಕ್ ಮಾಡಿ. 8 ಕಂಬ ಆಗಿದೆ. ಈ ರೀತಿ 3 ಚೈನ್ ಇದ್ದಲ್ಲಿ 8 ಕಂಬ ತೊಗೊಂಡ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿನ ಥರನೇ ಡೈರೆಕ್ಟಾಗಿ ಆರ್ಚ್ ಮಧ್ಯೆ ಇರೋ 2 ಚೈನ್ಗೆ ಕಂಬ ತೊಗೊಳ್ಳಿ. ಈ ರೀತಿ 2 ಚೈನ್ ಇದೆಯಲ್ಲ, ಇಲ್ಲಿ ಕಂಬ ತೊಗೋಬೇಕು. 1 2 3 3 ಕಂಬ ಆಯಿತು. 3 ಕಂಬ ಆದಮೇಲೆ 3 ಚೈನ್ ತೊಗೊಳ್ಳಿ. 1 2 3 3 ಚೈನು. ಇವಾಗ ಲಾಸ್ಟ್ 3ನೇ ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಕ್ರಾಸಾಗಿ ಥ್ರೆಡ್ನ ತೊಗೊಳ್ಳಿ. ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಕಂಬದ ಮೇಲ್ಗಡೆ ಚೈನ್ ಥರ ಇರುತ್ತೆ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸ್ಟಿಚ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ಸೇಮ್ 2 ಚೈನ್ಗೆ ಮತ್ತೆ 3 ಕಂಬ ತೊಗೋಬೇಕು. 1 2 3 3 ಕಂಬ. 3 ಕಂಬ, ಒಂದು ಸ್ಟಿಚ್ಚು ಮತ್ತು 3 ಕಂಬ, ಈ ಥರ ಬಂದಿದೆ. ಇವಾಗ ನೆಕ್ಸ್ಟು 3 ಚೈನ್ ಇದ್ದಲ್ಲಿ 8 ಕಂಬ ತಗೊಳ್ಳಿ. 1 2
3 4 5 6 7 8 8 ಕಂಬ ತಗೊಂಡಿದ್ದೀನಿ. 8 ಕಂಬ ಆದಮೇಲೆ ಈ ಥರ ಕಾಣಿಸುತ್ತೆ, ಈ ಥರ ಡಿಸೈನ್ ಇದು. ಇವಾಗ ನೆಕ್ಸ್ಟು 8 ಕಂಬ ಆದಮೇಲೆ ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಸಿಂಗಲ್ ನಾಟ್ನ ತಗೊಂಡು ನೆಕ್ಸ್ಟ್ ಈ ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್, ನಾಲ್ಕು ಚೈನ್ನ ತಗೊಳ್ಳಿ. 1 2 3 4 4 ಚೈನ್ನ ತಗೊಂಡು ನೆಕ್ಸ್ಟ್ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್. ಇವಾಗ ಇಲ್ಲಿಂದ 2 ಚೈನ್ ಒಂದು ಸಿಂಗಲ್ ನಾಟ್ನ 2 ಸರಿ ತಗೋಬೇಕು. ಆಮೇಲೆ ಇಲ್ಲಿಂತ್ರನೇ 4ನೇ ಮನೆಗೆ ಕಂಬ ತಗೊಂಡು ಡಿಸೈನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 4 ಚೈನ್ ಒಂದು ಸಿಂಗಲ್ ನಾಟ್ ತೊಗೊಂಡಲ್ಲಿ ಒಂದು ಸಿಂಗಲ್ ನಾಟ್ನ ತಗೊಂಡು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂತ್ರನೇ 2 ಚೈನು ಒಂದು ಸಿಂಗಲ್ ನಾಟ್ನ 2 ಸರಿ ತಗೊಳ್ಳಿ. 1 2 2 ಚೈನು ಒಂದು ಸಿಂಗಲ್ ನಾಟ್, 1 2 2 ಚೈನು ಒಂದು ಸಿಂಗಲ್ ನಾಟ್. ಇವಾಗ 3rd ಮನೆನ ಬಿಟ್ಟು 4th ಮನೆಗೆ ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು 4ನೇ ಮನೆಗೆ ಕಂಬ ತಗೊಳ್ಳಿ. 4 ಕಂಬ 2 ಚೈನು 4 ಕಂಬ, 4 ಕಂಬ 2 ಚೈನು 4 ಕಂಬ ಆಗಿದೆ. ಇವಾಗ ನೆಕ್ಸ್ಟ್ ಸಿಂಗಲ್ ನಾಟಿಗೆ ಈ ರೀತಿ ಒಂದು ಸಿಂಗಲ್ ನಾಟ್, 2 ಚೈನ್ ತಗೊಳ್ಳಿ. 1 2 2 ಚೈನ್ ತಗೊಂಡು ಒಂದು ಸಿಂಗಲ್ ನಾಟ್, ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ತಗೊಳ್ಳಿ. ಡಿಸೈನ ಟರ್ನ್ ಮಾಡಿಕೊಂಡು 3 ಚೈನು 1 2 3 3 ಚೈನ್ನ ತಗೊಂಡು ಇಲ್ಲಿಂತ್ರನೇ ನೆಕ್ಸ್ಟು ಆರ್ಚ್ ಮಧ್ಯೆ ಇರೋ 2 ಚೈನಿಗೆ ಕಂಬ ತಗೋಬೇಕು. 3 ಕಂಬ 2 ಚೈನು 3 ಕಂಬ, 3 ಕಂಬ 2 ಚೈನು 3 ಕಂಬ ಆಗಿದೆ. ಇವಾಗ ಮತ್ತೆ 1 2 3 3 ಚೈನು ನೆಕ್ಸ್ಟ್ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ 2 ಚೈನ್ನ ತಗೊಳ್ಳಿ. 1 2 2 ಚೈನ್ನ ತಗೊಂಡು ನೆಕ್ಸ್ಟ್ 2 ಚೈನ್ಗೆ ಒಂದು ಸಿಂಗಲ್ ನಾಟ್. ನಾವೇನು ಸಿಂಗಲ್ ನಾಟ್ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಇನ್ನೊಂದು ಸಿಂಗಲ್ ನಾಟ್. ನೀವು ಒಂದೇ ಕಲರಲ್ಲಿ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ಕಲರ್ ತೊಗೊಳ್ಳೋದಾದರೆ ಒಂದೇ ಕಲರ್ ಕೂಡ ತೊಗೋಬೋದು. ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ನ ತೊಗೊಂಡಿದ್ದೀನಿ. ಇವಾಗ ಮತ್ತೆ ಡಿಸೈನ್ನ ಸಿದ್ಧ ಮಾಡ್ಕೊಳ್ಳಿ. ಸಿದ್ಧ ಮಾಡಿಕೊಂಡು 3 ಚೈನ್ಗೆ ನಾವು 8 ಕಂಬ ತಗೋಬೇಕು. 8 ಕಂಬ ಆಗಿದೆ. ಇವಾಗ ಇಲ್ಲಿಂತ್ರನೇ ನೆಕ್ಸ್ಟು ಆರ್ಚ್ ಮಧ್ಯೆ ಇರೋ 2 ಚೈನ್ಗೆ 3 ಕಂಬ, 1 2 3 3 ಕಂಬ ಆದಮೇಲೆ 3 ಚೈನ್ ತೊಗೊಳ್ಳಿ. 1 2 3 3 ಚೈನ್ ಆದಮೇಲೆ ಲಾಸ್ಟ್ ಕಂಬದ ಮಧ್ಯ ಈ ರೀತಿ ಮೇಲ್ಗಡೆ ಚೈನ್ ಥರ ಇರುತ್ತೆ, ಅಲ್ಲಿ ಮಧ್ಯ ಈ ರೀತಿ ನೀಡಲ್ನ ಕ್ರಾಸಾಗಿ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಆ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ.
ಇವಾಗ ಸೇಮ್ ಚೈನಿಗೆ ಸೇಮ್ 2 ಚೈನ್ ಹಾಕ್ಕೊಂಡಿದ್ವಲ್ಲ ಆರ್ಚ್ ಮಧ್ಯ ಅಲ್ಲಿಗೆ ಮತ್ತೆ 3 ಕಂಬ ತಗೋಬೇಕು. ಇದೇ ಥರ 3 ಕಂಬ ತಗೊಳ್ಳಿ. 3 ಕಂಬ ಆಯಿತು. 3 ಕಂಬ, ಒಂದು ಸ್ಟಿಚ್ಚು ಮತ್ತು 3 ಕಂಬ. ಇವಾಗ ನೆಕ್ಸ್ಟ್ 3 ಚೈನ್ ಇದ್ದಲ್ಲಿ 8 ಕಂಬ. ಇದೇ ಥರ 8 ಕಂಬ ತಗೊಳ್ಳಿ. 8 ಕಂಬ ಆಗಿದೆ. ಇವಾಗ ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತೆ ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್, ಒಂದು ಸಿಂಗಲ್ ನಾಟ್ ಆದಮೇಲೆ ಕುಚ್ಚಿಗೆ 4 ಚೈನು, ಒಂದು ಸಿಂಗಲ್ ನಾಟ್ನ ತಗೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಡಿಸೈನ್ ಈ ಥರ ಬರುತ್ತೆ. ಮಧ್ಯದಲ್ಲಿ ಕುಚ್ಚು ಕಟ್ಟಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನಾವು 600ವರೆಗೂ ಚಾರ್ಜ್ ಮಾಡ್ಬೋದು, 650ವರೆಗೂ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.